ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರ್ತಾರೆ, ನಮ್ಮ ಡಾಗ್ ಬಂದು ಲೀಶ್ ಪುಲ್ಲಿಂಗ್ ಮಾಡ್ತಾಯಿದ್ದೆ, ಸೊ ನೀಲೆಲ್ಲ ಹೇಳ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಡಾಗ್ಗಳಿಗೆ ಲೀಶ್ ಟ್ರೈನಿಂಗ್ನ ಹೇಗೆ ಕೊಡೋದು, ಮುಂದಕ್ಕೆ ನಮ್ಮನ್ನು ಎಳಿದೇ ಇರೋ ರೀತಿ ಯಾವ ರೀತಿ ಟ್ರೈನಿಂಗ್ನ ಕೊಡೋದು ಅಂತ ಹೇಳಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂಥದ್ದು ನಮ್ಮ ನ್ಯೂ ಡಾಗ್ ಲ್ಯಾಬ್ರಡಾರ್ ರಿಟ್ರೀವರ್ ಬ್ರೀಡ್. ಇದು ಮ್ಯಾಕ್ಸ್ ಅಂತ ಹೇಳಿ. ಇವನ್ನ ಬಂದು ಅಡಲ್ಟ್ ಡಾಗ್ನೇ ತಂದಿದ್ದು ನಾನು. 1.5 ವರ್ಷ ಇರೋವಂಥ ಡಾಗ್ನ ನಾನು ತೊಗೊಬಂದಿದ್ದು. ಲೀಶ್ ಟ್ರೈನಿಂಗ್ ಏನಾಗಿರಲಿಲ್ಲ, ಸಿಕ್ಕಾಪಟ್ಟೆ ಲೀಶ್ನ ಪುಲ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾಯಿದ್ದ. ಒಂದು ಸಲ ನನ್ನನ್ನು ಎಳೆದು ಬೀಳ್ಸಾಕ್ಬಿಟ್ಟಿದ್ದ. ಯಾಕಂದರೆ ಇವನಿಗೀಗ ಲೀಶ್ ಟ್ರೈನಿಂಗ್ ಆಗಿದೆ, ಹಾಗಾಗಿ ನೋಡಿ ಜೊತೆಲ್ಲೇ ಬರ್ತಾನೆ. ಕೆಲವೊಂದು ಸಲ ಲೀಶ್ ಪುಲ್ಲಿಂಗ್ ಮಾಡ್ತಾನೆ, ಆದರೂ ಕೂಡ ಯಾಕೋ ಮೇಂಟೈನ್ ಆಗಿದ್ದಾನೆ. ಸ್ಟಾರ್ಟಿಂಗ್ ಹೇಗೆ ಲೀಶ್ ಪುಲ್ಲಿಂಗ್ ಮಾಡ್ತಾ ಇದ್ದಾರೆ ವೀಡಿಯೋ ಎಲ್ಲ ಹಾಕಿರ್ತೀನಿ, ನೋಡ್ಬೋದು. ಸೊ ಈ ಒಂದು ಟ್ರೈನಿಂಗ್ ಏನಿದೆ ಇದನ್ನು ಬಂದು ನೀವು ಸ್ಟಾರ್ಟಿಂಗಿಂದನೇ ಸರಿ ಮಾಡ್ಕೋಬೇಕು. ಪಪ್ಪಿ ಇರುವಾಗ ನೀವು ವಾಕಿಂಗ್ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಆಗ್ಲಿಂದ ನೀವು ಟ್ರೈನಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ಏನು ಅಂತ ಹೇಳಿದ್ರೆ ಡಾಗು ನಮ್ಮನ್ನ ಈ ರೀತಿ ಹೇಳ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ, ಓಕೆನಾ. ತುಂಬ ಜನ ಅವ್ರಿಗೆ ಖುಷಿ ಆ ರೀತಿ ಹೇಳ್ಕೊಂಡು ಹೋಗ್ತಿದೆ ಅಂತ ಹೇಳಿದ್ರೆ. ಯಾಕೆಂದರೆ ಅದು ದೊಡ್ಡದಾದ್ಮೇಲೆ ಯಾವ ರೀತಿ ಎಳಿತೀವಿ ಅನ್ನೋದು ಗೊತ್ತಿಲ್ಲ. ಮರಿಲಿ ಚೆನ್ನಾಗೇ ಇರುತ್ತೆ, ಬಟ್ ದೊಡ್ಡದಾದ್ಮೇಲೆ ಅವ್ರನ್ನ ಎಳೆದು ಬೀಸಾಕ್ಬಿಡುತ್ತೆ, ಅಷ್ಟು ಸ್ಟ್ರೆಂತ್ ಬಂದಿರುತ್ತೆ. ನೋಡ್ಬೋದು ಈ ರೀತಿ ಹೇಳ್ಕೊಂಡು ಅದ್ರ ಪಾಡಿಗೆ ಅದು ಹೋಯ್ತಾ ಇರುತ್ತೆ, ಓಕೆನಾ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಬಾ ಹೋಗಿ ಹೇಳ್ಕೊಂಡು ಹೋಗ್ತಿದೆ ಅಂತ ಹೇಳಿದ್ರೆ ಈ ರೀತಿ ಎಳಿಬೇಕಾಗಿ ಸ್ಟಾಪ್ ಆಗುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟು ಮತ್ತೆ ಮೂವ್ ಮಾಡಬೇಕು. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಆಚೆ ಹೋಗಲಿ ಅಂತಲೇ ಇದು ಮಾಡ್ತಾಯಿದ್ದೀನಿ. ಮತ್ತೆ ಹಿಂಗೆ ಎಳಿತಾ ಇದೆ ಅಂತ ಹೇಳಿದ್ರೆ ನೋ ಮ್ಯಾಕ್ಸ್ ನೋ ಕಮ್ ಬಾಯ್ ಈ ರೀತಿ ಎಳೆಯುತ್ತಲ್ಲ ನಿಮ್ಮನ್ನು. ಸೊ ಲೀಶ್ನ ಇಟ್ಕೊಂಡು ಹಿಂದಕ್ಕೆ ಸ್ವಲ್ಪ ಪುಲ್ ಮಾಡಿ, ಇದಕ್ಕೆ ಹಿಂದೆ ಎಳ್ದಾಗುತ್ತಲ್ಲ, ಸೊ ಆಗ ಬಂದದು ಪುಲ್ಲಿಂಗ್ ಮಾಡೋದನ್ನ ಸ್ಟಾಪ್ ಮಾಡುತ್ತೆ. ಇದು ಒಂದಿನದಲ್ಲಿ ಆಗೋದಿಲ್ಲ, ಪ್ರಾಕ್ಟೀಸ್ ಮಾಡಿಸ್ಬೇಕು. ನೀಟಾಗಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇಲ್ಲಿಗೆ ಹಾಕ್ಕೊಂಡಾಗ ಲೀಶು ಅದಕ್ಕೆ ನೀಟಾಗಿ ಗ್ರಿಪ್ ಸಿಗುತ್ತೆ, ಆಗ ನಿಮ್ಮನ್ನು ಎಳ್ಕೊಂಡು ಹೋಗ್ಬಿಡುತ್ತೆ. ಸೊ ಲೀಶ್ನ ಸ್ವಲ್ಪ ಕುತ್ತಿಗೆ ಹತ್ರ ಇಲ್ಲಿಗೆ ಹಾಕ್ಕೋಬೇಕು ನೀವು. ಇವನಿಗೆ ಪ್ರಾಕ್ಟೀಸ್ ಆಗಿದೆ, ಇವನಿಗೇನು ಇಲ್ಲಿ ಹಾಕಬೇಕು ಅಂತೇನೋ ಇದಿರಲ್ಲ. ಸೊ ಇಲ್ಲೇ ಹಾಕೋಬೇಕು. ಇಲ್ಲೇ ಹಾಕ್ಕೊಂಡಾಗ ಚೋಕ್ ಆಗುತ್ತೆ, ಅಲ್ಲಿ ಎಳಿದ ತಕ್ಷಣ ಚೋಕ್ ಆಗುತ್ತೆ. ಇದರಿಂದ ನಾಯಿಗೇನು ಹಾರ್ಮ್ ಆಗಲ್ಲ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಆದಷ್ಟು ನಿಮ್ಮ ಕಾಲುಗಳ ಹತ್ತಿರ ಈ ರೀತಿ ಬರೋ ರೀತಿ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ತುಂಬ ಸುಮ್ಮನೆ ಹಿಂಗೆ ಹೇಳ್ಕೊಂಡು ಹೋಗ್ತಾಯಿದ್ದೆ ನೀವು ಇಷ್ಟು ದೂರದಲ್ಲಿ ನಿಂತ್ಕೊಬಿಟ್ಟು ವಾಕ್ ಮಾಡಿಸೋದು ಅದೆಲ್ಲ ಇದು ಮಾಡಬೇಡಿ. ಆದಷ್ಟು ನಿಮಗೆ ಈ ರೀತಿ ಹೀಲ್ ವಾಕ್ ಆಗೋ ರೀತಿ ಬರೋ ರೀತಿ ಮಾಡ್ಕೊಳ್ಳಿ. ನೋಡ್ಬೋದು ಬರ್ತಿದ್ರಲ್ಲ. ಮುಂದೆ ಈಗ ಹೋಗುವಾಗ ಏನಾದ್ರು ಎಳಿತಾ ಇದೆ ಅಂತ ಹೇಳಿದ್ರೆ ಹಿಂದಾಗ ಒಂದ್ಸಲ ಹೇಳ್ಕೊಳ್ಳಿ, ಜೊತೆಗೆ ಪಕ್ಕಕ್ಕೆ ಈ ರೀತಿ ಹೇಳ್ಕೊಳ್ಳಿ, ಆಗ ಜೊತೆಯಲ್ಲೇ ಬರುತ್ತೆ. ನೋಡ್ಬೋದು. ಸೊ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಯಾರೂ ಇಲ್ಲ, ನಾನು ಒಬ್ಬನೇ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ ಇಟ್ಕೊಂಡು ಸ್ವಲ್ಪ ಆಚೆ ಈಚೆ ಆಗ್ತಾಯಿದೆ ಕ್ಯಾಮ್ರಾ, ಟೆಸ್ಟ್ ಮಾಡ್ಕೊಳ್ಳಿ. ಮುಂಚೆ ಯಾವ ರೀತಿ ಹೋಗ್ತಾ ಇತ್ತು, ಈಗ ಯಾವ ರೀತಿ ಹೋಗ್ತಾಯಿದೆ ಅಂತ ಹೇಳಿ ನೋಡ್ಬೋದು. ಈ ರೀತಿ ನೀವು ಅಭ್ಯಾಸ ಮಾಡ್ಕೋಬೇಕು. ಬಾಯ್ ಮ್ಯಾಕ್ಸ್. ಕ್ಯಾಮ್ರಾ ಮನೆಯಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಇದ್ದಿದ್ರೆ ನೀಟಾಗಿ ಹೇಳ್ಕೊಡ್ಬೋದಿತ್ತು. ಒಬ್ಬರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಹಾಗಾಗಿ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡಿದ್ದೀನಿ ಈ ರೀತಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.